ಸಾಯಿ ಮಂದಿರದ 30ನೇ ವಾರ್ಷಿಕೋತ್ಸವ, ಶ್ರೀ ಸಾಯಿ ರಾಮನವಮಿ ಉತ್ಸವ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ದಿನಾಂಕ 26/3/2026ರಂದು ಗುರುವಾರ ನಡೆದ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಘಾಟಾಪುರ ಗ್ರಾಮದ ಸಾಯಿ ಮಂದಿರದಲ್ಲಿ ನಡೆದ ಸಾಮೂಹಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಗೌರವ ಸನ್ಮಾನ ಮಾಡಲಾಯಿತು. ನಂತರ ಗಣ್ಯರು ಹಾಗೂ ಶ್ರೀಗಳು ಕಾರ್ಯಕ್ರಮದ ಕುರಿತು ಮತ್ತು ನವಜೋಡಿಗಳಿಗೆ ಸರಳ ಜೀವನ ನಡೆಸಲು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾಯಿ ಮಂದಿರದ ಆಡಳಿತ ಮಂಡಳಿ, ಭಕ್ತರು, ಸುತ್ತಮುತ್ತಲಿನ ಜನರು, ಮಹೇಶ್ ಎಸ್ ಹೊಸಗೌಡ್ರು ಮುಖಂಡರು, ರೇವಣ ಸಿದ್ದಪ್ಪ ನೋಟಗಾರ್ ಉದ್ಯಮಿದಾರರು, ಶ್ರೀಕಾಂತ್ ಮಲ್ಲೂರ್ ಅಧ್ಯಕ್ಷರು, ರವಿ ಗೌಡ್ರು ಉಪಾಧ್ಯಕ್ಷರು, ಬಸವರಾಜ್ ಕುಂಬಾರ್ ಸದಸ್ಯರು, ಬಸವರಾಜ್ ನಿ ಬೆನ್ನಾಳ್ ಸದಸ್ಯರು, ರಾಯಪ್ಪ ಸಿ ಡೊಳ್ಳಿನ್ ಕಾರ್ಯದರ್ಶಿ, ಹನುಮಪ್ಪ ಬಿ ಕೊಟ್ನಳ್ಳಿ ಸದಸ್ಯರು, ಬಸನಗೌಡ ಬಿ ಹೊಸಗೌಡ್ರ ಸದಸ್ಯರು, ದಾನಪ್ಪ ಎನ್ ಕಂಬಾರ್ ಸದಸ್ಯರು, ಶಿವರಾಜ್ ಬಿ ನಾಯ್ಕರ್ ಸದಸ್ಯರು, ಹುಲ್ಲಪ್ಪ ಕೆ ವಡ್ಡರ್ ಸದಸ್ಯರು, ಮಲ್ಲಪ್ಪ ಎಸ್ ಸನಗೌಡ್ ಸದಸ್ಯರು, ಲಕ್ಷ್ಮಪ್ಪ ಮಾದರ್ ಸದಸ್ಯರು, ಬಸಪ್ಪ ಕಿಳ್ಳಿಕೇತರ್ ಸದಸ್ಯರು, ಸಿದ್ದನಗೌಡ ಸಿ ಪಾಟೀಲ್ ಸದಸ್ಯರು, ಸಿದ್ದಪ್ಪ ಹ ಬಾನಿ ಸದಸ್ಯರು, ಸುರೇಶ್ ಕೆ ಶಿವಪುರ್ ಸದಸ್ಯರು, ಶರಣಪ್ಪ ಶ ಹೊಸಗೌಡ್ರು, ಭೀಮಪ್ಪ ರು ಕೊಟ್ನಳ್ಳಿ ಸದಸ್ಯರು, ಸಿದ್ದಪ್ಪ ಬ ಬಿರಾಳ್ ಸದಸ್ಯರು ಇನ್ನಿತರರು ಭಾಗಿಯಾಗಿದ್ದರು. ವರದಿ ಕೆಎಚ್ ಶಾಂತಗೇರಿ, ಕನಕ ಟಿವಿ, ಬಾಗಲಕೋಟೆ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853. ನನ್ನ ಆರಾಧ್ಯ ದೇವರಾಗಿರ್ತಕ್ಕಂತಹ ಶ್ರೀ ಸಾಯಿಬಾಬಾರವರ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸಿ, ಇದು ಮಂದಿರ 30 ವರ್ಷಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ರಾಮನವಮಿ ಅಂಗವಾಗಿ ಇವತ್ತು ಸಾಮೂಹಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶಿವ ಮಂದಿರದ ನಡೆದಾಡುವ ದೇವರು, ಶಿವ ಮಂದಿರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸಿ, ಅದೇ ರೀತಿಯಾಗಿ ಇನ್ನೋರ್ವ ನಡೆದಾಡುವ ದೇವರು ನಮಗೆಲ್ಲ ಆಶೀರ್ವಾದ ಮಾಡ್ಕೊಂಡು ಬಂದಿರತಕ್ಕಂಥ ಮಹಾಸ್ವಾಮಿಗಳ ಕಾಶಿನಾಥ್ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸಿ, ಅದೇ ತರನಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ರೇವಣ ಸಿದ್ದಪ್ಪನ ನೋಡ್ದಾರ್ ಅವರೇ, ಇನ್ನೋರ್ವ ಖ್ಯಾತ್ಯ ವೈದ್ಯರು ನನ್ನ ಅಕ್ಕನವರಾಗಿರ್ತಕ್ಕಂಥ ಡಾಕ್ಟರ್ ಕ್ಯಾಲ್ಕೊಂಡ್ ಮೇಡಮ್ ಅವರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ದೊಡ್ಡಮನಿ ಅಕ್ಕವರೇ, ನನ್ನ ಕಾಟಾಪುರ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರಿಗೆ, ತಾಯಂದಿರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾವು ಏನ್ ಮಾಡ್ತೀರಂತಂದ್ರೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಡವರ ಬಾಳಿಗೆ ಬೆಳಕಾಗಿ ಇವತ್ತು ನೋಡ್ರಿ 3 ಕಲ್ಯಾಣ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಅದು ಯಾರ ಶಕ್ತಿಯಪ್ಪ ಅಂದ್ರೆ ಸಾಯಿಬಾಬಾರ ಶಕ್ತಿಯಿಂದ ನೀವೆಲ್ಲ ಇಷ್ಟೆಲ್ಲ ಕೂಡ್ಕೊಂಡು ಇವತ್ತು ಬಾಬಾನ ಗುಡಿ ಸದಾಶಿವಪ್ಪಗಳು, ಈಗ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಹೇಳಿದ್ರು, ಇಲ್ಲಿ ಬಂದು ಬನ್ನಿ ಗಿಡ ಇತ್ತಂತ ಅವಾಗ ಕುಂತ ಹೇಳ್ತಿದ್ರಂತ, ಒಂದೇನ ಕ್ಷೇತ್ರ ಆಕೈತೆ ಅಂತ ಹೇಳಿ ಹೋಗಿದ್ರಂತ, ಅದೇ ಕಲ್ಯಾಣಪುರ ಆಕೈತೆ ಅಂತ ಹೇಳಿದ್ರಂತ. ಅದೇ ತರನಾಗಿ ಅವರ ಬಂದು ಪಾದ ಎಲ್ಲಿ ಇಟ್ಟಾಗ ಸದಾಶಿವಪ್ಪಗಳು ಎಲ್ಲಾ ಕಡೆನೂ ಅದೇ ತರನಾಗಿ ನಡೆದ ಆ ದಿಸೆಯಲ್ಲಿ ಇವತ್ತು ಬಡ ಮಕ್ಕಳನ್ನ ನೀವೆಲ್ಲ ಒಂದು ಕಲ್ಯಾಣ ಕಾರ್ಯವನ್ನು ಮಾಡಿದ್ದೀರಿ. ನಿಮ್ಮ ಮಕ್ಕಳಿಗೆ ಪುಣ್ಯ ಬರ್ತೈತಿ. ಯಾಕಪ್ಪ ಅಂತಂದ್ರೆ ಈ ಕಾರ್ಯಕ್ರಮ ಮಾಡೋದಂದ್ರೆ ಒಂದ ಮದುವೆ ಮಾಡ್ಬೇಕಪ್ಪ ಅಂತಂದ್ರೆ ಬಹಳ ಕಷ್ಟ ಇರ್ತೈತಿ. ಇವತ್ತು ಊರಿನವರು ನಮ್ಮಂತವ್ರು ಎಲ್ಲಾರ ಕಡೆನೂ ಬಂದು ಪಾಪ ಇಷ್ಟು ಇದನ್ನ ಮಾಡಿ ಇವತ್ತೆಲ್ಲ ಮಾಡಿರ್ತೀವಿ ನಾವು. ಈ ಕಲ್ಯಾಣ ಕಾರ್ಯ ಅವರಿಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಒಂದು ಈ ಮದುವೆ ಮಾಡಿ ಕೊಟ್ಟಿದ್ದಂತಂದ್ರೆ ಆ ಬಾಬಾರ ಆಶೀರ್ವಾದ ಸದಾ ಇರ್ತೈತಿ. ಇವತ್ತು ನೀವು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ, ನೀವು ಸಹಿತ ಒಂದು ಈ ಕಾರ್ಯಕ್ರಮ ಯಾಕಪ್ಪ ಅಂತಂದ್ರೆ ಎಲ್ಲರೂ ಮದುವೆಗೆ ಬರ್ತಾರ. ನಿಮ್ ಸಪ್ರೇಟ್ ಮದುವೆ ಆದ್ರೆ ಹಿಂಗತೆ ದೊಡ್ಡ ಸ್ವಾಮಿಗಳು, ದೊಡ್ಡ ತಾಲೂಕಿನ ಮುಖಂಡರು ಯಾರು ಬರಂಗಿಲ್ಲ. ಇವತ್ತು ಯಾರು ಬಂದಾರ ನಿಮ್ ಮುಂದೆ? ದೊಡ್ಡ ಮಹಾಸ್ವಾಮಿಗಳು ಬಂದಾರ, ನಡೆದಾಡುವ ದೇವರುಗಳು ಬಂದಾರ.
ಆ ದಿಸೆಯಲ್ಲಿ ಇವತ್ತು ನೀವು ಅದನ್ನ ಉಳಿಸ್ಬೇಕಪ್ಪ ಅಂತಂದ್ರೆ ನೀವು ಅತ್ತೆ ಮನೆಗೆ ಹೋಗ್ತಾ ಇದ್ದೀರಿ. ಆ ಅತ್ತೆ ಮನೆಯನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ನೀವು ಮಾಡ್ಬೇಕು. ನೀವು ಸೊಸಿ ಬಂದಾಳಂತ ನೀವು ಮಗಳ ಬಂದ ನನ್ನ ತಂಗಿ ಮಗಳು ಅಂತ ತಿಳ್ಕೊಂಡು ನೀವು ಅವ್ರಿಗೆ ನಡೆದುಕೊಂಡು ಹೋಗ್ಬೇಕು. ನಿಮ್ಮ ಬಾಳೆ ನಿಮ್ಮ ಮುಂದಿನ ಹೊಸ ಜೀವನ ಕಾಲ ಸುಖಕರವಾಗಿ ಜೀವನ ನಡೀಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೂ ಸಹಿತ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಸಾಯಿಬಾಬಾ ಸದ್ಭಕ್ತರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ರಾಮನ ಇರ್ತಕ್ಕಂಥ ಒಂದು ಪ್ರೀತಿಯನ್ನ ಹನುಮಂತನ ಮೇಲೆ ಬಹಳ ಪ್ರೀತಿಯಿಂದ ತೋರಿಸ್ತಾರೆ. ಅದರಲ್ಲಿ ಕೂಡ ಈ ಸಾಮೂಹಿಕ ಲಗ್ನ ನಡೆದವಿಲ್ಲ. ಗುರು ಲಿಂಗ ಜಂಗಮ 3 ಮದುವೆಗಳಿದಾವಿಲ್ಲ. ಅದು ತ್ರಿವೇಣಿ ಸಂಗಮ ಅಂತ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಒಂದು ಘಟನೆ ಹೇಳಿ ಮುಗಿಸ್ತೀನಿ ನಾನು. ರಾವಣ ಸೀತೆಯನ್ನ ಕದ್ಕೊಂಡು ಹೋದ. ಯಾವಾಗ ಕದ್ಕೊಂಡು ಹೋದ, ಸೀತಾದೇವಿ ಎಲ್ಲಿ ಅದಾಳ ಅಂತ ಹುಡುಕ್ಯಾಡ್ಕೊಂತ ಹೋದ್ರು ಅವರು. ಎಲ್ಲಿ ಅದಾರ ಅಂತೇಳಿ. ಅವಾಗ ಸೀತಾದೇವಿ ಏನ್ ಮಾಡಿಲ್ಲ ಅಂದ್ರೆ, ತನ್ನ ಕೊಳ್ಳಾಗಿನ ಮುತ್ತುಗಳಿದ್ದವಲ್ಲ ಒಂದೊಂದ ಹಾದ್ಯಾಗ ಚೆಲ್ಕೊಂತ ಹೋಗ್ಲಾಕಿ. ಯಾಕೆ ಚೆಲ್ಕೊಂತ ಹೋದ್ಲ ಅಂದ್ರೆ, ನಾ ಇಲ್ಲೇ ಹೋಗೀನಿ, ನಾಳೆ ನಾನು ಹುಡುಕ್ಯಾಡಕಂತ ಬರೋರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಒಂದ ಮುತ್ತು ಹಾಕೊಂತ ಹೋದ್ರು. ಹಿಂಗಾಗಿ ನೀವೆಲ್ಲ ತಾಯಿಗಳು ಒಂದು ಕಾಲಕ್ಕ ಪದ್ಯ ಹಾಡ್ತಿದ್ರಿ, ಒಂದ ಮುತ್ತ ಚೆಲ್ಲುತ್ತ ಅಂತ ಹೇಳಿ. ನಿಮ್ಮ ಹಣೆ ಬರಕ್ ಹೋದವು ಎಲ್ಲವು. ಒಂದ ಮೊಬೈಲ್ ಚೆಲ್ಲುತ್ತ, ಒಂದ ಕುಕ್ಕರ್, ಒಂದ ಮಿಕ್ಸರ್, ಒಂದ AC, ಅವೆಲ್ಲ ಒಂದೊಂದು ಕಡಿಮೆ ಕೊಂಡವಲ್ಲ. ಯಾವಾಗ ಹಾದಿ ಒಳಗೆ ಒಂದೊಂದು ಚೆಲ್ಕೊಂತ ಹೋದಾಗ ರಾಮ ಮತ್ತು ಲಕ್ಷ್ಮಣ ಇಬ್ರು ಸೇರಿ ಸೀತಾದೇವಿ ಎಲ್ಲಿ ಅದಾವ ಹುಡುಕ್ಯಾಡ್ಕೊಂತ ಹೋಗೋಣ ಅಂತೇಳಿ ಸ್ಪೀಡ್ ಆಗಿ ಏನಪ್ಪಾ ಅಂತ ನೋಡ್ಕೊಂತ ಹೋಗುವಾಗ ಮುತ್ತುಗಳು ಸಿಕ್ಕುವಾಗ ಅವಾಗ ರಾಮ ಏನ್ ಮಾಡ್ತಾನಂದ್ರ ಲಕ್ಷ್ಮಣ ಕೈ ಕೊಡ್ತಾನ. ನೋಡು ಸೀತಾದೇವಿಯ ಲಗ್ನ ಆಗುವಾಗ ಕಂಡಿರ್ತಕ್ಕಂಥ ಮುತ್ತುಗಳಿವು. ಇಲ್ಲೇ ಸೀತಾದೇವಿ ಹೋಗ್ಯಾಳಂದ್ರೂ ಕೂಡ ಲಕ್ಷ್ಮಣ ಒಟ್ಟು ನಂಬಲಿಲ್ಲ. ಮತ್ತೊಂದಿಷ್ಟು ಮುಂದೆ ಹುಡುಕ್ಯಾಡ್ಕೊಂತ ಹೋದ ತಕ್ಷಣ ಕೊಳ್ಳಗಿನ ತಾಳಿ ಸಿಗುತ್ತೆ. ಯಾರ ಕೈಯಾಗ? ರಾಮನ ಕೈ. ರಾಮಾಯಣ ಕಾಲಕ್ಕೆ ತಾಳಿಗಳು ಇರ್ಲಿಲ್ಲ, ಪದಕಗಳಂತಿದ್ದು ಅವಾಗ ಇದನ್ನ ತಗೊಂಡು ತೋರಿಸ್ತಾನ. ನೋಡು ನಾನಾ ಲಗ್ನ ಕೊಳ್ಳ ಕಟ್ಟೇನಿ, ಇಲ್ಲೇ ಅದನ್ನು ಕೂಡ ಒಟ್ಟ ನಂಬಂಗಿಲ್ಲವ. ಯಾರು? ಲಕ್ಷ್ಮಣ. ಯಾವಾಗ ಹಿಂಗ ಹುಡುಕ್ಯಾಡ್ಕೊಂತ ಹೋದ ತಕ್ಷಣ ಆ ಪ್ರಸಂಗದೊಳಗೆ ಮುಂದೊಂದಷ್ಟು 20-30 ಕಿಲೋಮೀಟರ್ ಅರಣ್ಯದಾಗ ಹೋದಾಗ ಸೀತಾದೇವಿ ಹಾಕೊಂಡಿರ್ತಕ್ಕಂಥ ಪಾದರಕ್ಷೆಗಳು ಸಿಗ್ತಾವ. ಯಾರಿಗೆ? ಲಕ್ಷ್ಮಣಗ. ಅವು 2 ಪಾದಕಗಳನ್ನ ತಲೆ ಮೇಲೆ ಇಟ್ಟುಕೊಂಡು ಕಿಕಿ ಹೊಡಿತಾನ, ಸಿಳ್ ಹೊಡಿತಾನ ಲಕ್ಷ್ಮಣ. ಕೊಕಾಶ ನಗತಾನ. ಅವಾಗ ರಾಮಂದ, ಅಲ್ಲೋ ಕೊಳ್ಳಾಗ ಮುತ್ತು ಸಿಕ್ಕಾಗ ನಂಬಲಿಲ್ಲ ನೀನು, ಕೊಳ್ಳಾಗ ತಾಳಿ ಸಿಕ್ಕಾಗ ನಂಬಲಿಲ್ಲ ನೀನು, ಲಗ್ನದವ್ ನಾನ ನೀನ್ ಅಂತ ಕೇಳ್ತಾನವ. ಲಗ್ನದವ್ ನಾನ ನೀನು 2 ಸಿಹಿಯನ್ನ ಕೊಟ್ಟರು ಕೂಡ ನಂಬಲಿಲ್ಲ. ಆಕೆನ ಕಾಲಾಗಿನ ಪಾದರಕ್ಷೆಗಳು ಸಿಕ್ಕಾಗ ಹೆಂಗ ನಂಬಿದೀನಿ ಅಂದ ತಕ್ಷಣ ಆ ಪ್ರಸಂಗದೊಳಗೆ ಒಂದು ಬೀಜ ಮಾತು ಹೇಳ್ತಾನ ಲಕ್ಷ್ಮಣ. ಏನಪ್ಪಾ ಅಂತಂದ್ರೆ, ಅಣ್ಣನ ಹೆಂಡತಿ ಅಂದ್ರೆ ದೇವ್ರ ಸಮಾನ, ಅಣ್ಣನ ಹೆಂಡತಿ ಅಂದ್ರೆ ದೇವ್ರ ಸಮಾನ. ಸೀತಾದೇವಿ ಹೇಗದಳ ಮಕನ ಕೂಡ ನೋಡಿಲ್ಲ, ಸೀತಾದೇವಿ ಹೇಗದಳ ಮಕನ ಕೂಡ ನೋಡಿಲ್ಲ, ಸೀತಾದೇವಿ ಕೊಳ್ಳಗಿನ ತಾಳಿನ ಕೂಡ ನೋಡಿಲ್ಲ. ಸೀತಾದೇವಿ ಕಾಲಿಗೆ ನಮಸ್ಕಾರ ಮಾಡುವಾಗ ಮಾತ್ರ ಮಕನ್ ನೋಡಿ, ಪಾದ ನೋಡಿನ ಹೊರತು ಮಕನ್ ನೋಡಿಲ್ಲ ಅಂತ ಲಕ್ಷ್ಮಣ. ಆ ಪ್ರಸಂಗದಲ್ಲಿ ಒಂದು ಶ್ಲೋಕ ಹೇಳ್ತಾನೆ, ನಹಂ ಜಾನಾಮಿ ಕೇಯೂರೆ ನಹಂ ಜಾನಾಮಿ ಕುಂಡಲೆ ನೂಪರತ್ವಭಿ ಜಾನಾಮಿ ಪಾದ ವಂದನಾಥ್ ಅನ್ನೋ ಮಾತನ್ನು ಹೇಳಿ ಮುತ್ತೈತನ ಸೌಭಾಗ್ಯದೊಳಗೆ ಪ್ರಥಮ ಸ್ಥಾನವನ್ನ ತಾಳಿಗೆ ಕೂಡ ಕೊಟ್ಟಿದ್ದಾರೆ. ಆ ತಾಳಿಯನ್ನು ಎಲ್ಲಿ ಕಟ್ತಾರಪ್ಪ ಅಂದ್ರೆ ಕುತ್ತಿಗೆ ಕಟ್ತಾರ. ಮುಂಗೈ ಕಟ್ಟಂಗಿಲ್ಲ. ಕುತ್ತಿಗೆ ಯಾಕೆ ಕಟ್ತಾರ ಅಂದ್ರೆ, ನಿನ್ನ ಜೀವನೊಳಗೆ ಎಷ್ಟೇ ಕಷ್ಟ ನಷ್ಟ ಬರುತ್ತಾವ, ಒಬ್ಬ ಚಲೋ ಅಂತಾನ, ಒಬ್ಬ ಕೆಟ್ಟ ಅಂತಾನ, ಕುತ್ತಿಗೆ ಮಠನ ಬಂದ್ರು ನೀನು ತಾಳಿಕೊಂಡಿರು ಅಂತೇಳಿ ಅದಕ್ಕೆ ತಾಳಿ ಅಂತ ಹೆಸರಿಟ್ಟು ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂತಹದ್ದು ಅಕ್ಷತಾರೋಪಣ. ಯಾವಾಗ ಅಕ್ಷತ ಹಾಕಿದಾರೋ ನಾವು ಊಟ ಮಾಡಿ ಹೋಗಿವಿ ಅನ್ನೋದನ್ನ ನೀವೆಲ್ಲರೂ ಕಾಯ್ತಾ ಇದೆ. ಆದ್ರೆ ಮದುವೆಯಾಗ ಸ್ವಾಮಿಗಳದ್ದು ಏನ್ ಕೆಲಸ ಅಂತ ಬಹಳ ಜನ ಅನ್ಕೊಳ್ತಿರ್ತಾರೆ. ಅನಿವಾರ್ಯವಾಗಿ 4 ಮಾತುಗಳನ್ನು ಹೇಳಬೇಕಾಗಿದೆ. ಕಾಶಿನಾಥ ಮಹಾಸ್ವಾಮಿಗಳವರು
ಬಹಳ ಒಳ್ಳೆಯ ವಿಚಾರಗಳನ್ನ ನೂತನ ದಂಪತಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಒಂದು ಜೀವನ ಯಶಸ್ವಿಯಾಗಿ ಮುನ್ನಡೆಯಬೇಕು, ಒಂದು ದಡವನ್ನ ಸಂಸಾರದ ಸಾಗರದ ದಡವನ್ನ ಮುಟ್ಟಬೇಕು ಅಂತಂದ್ರೆ ಸತಿ ಮತ್ತು ಪತಿಯರಲ್ಲಿ ತಾಳ್ಮೆ ತ್ಯಾಗ ಇದ್ದಾಗ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಗುಳದಗಡ್ಡ ಅಜ್ಜಾರ್ ನಮಗೆಲ್ಲ ತಿಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೂತನ ದಂಪತಿಗಳು ಕೆಲವು ವಿಚಾರಗಳನ್ನ ತಿಳಿದುಕೊಳ್ಳುವಂತಹದ್ದು. ಮದುವೆ ಅಂದ್ರ ಗದ್ದಲ, ಮದುವೆ ಅಂದ್ರ ಜಗಳ, ಮದುವೆ ಅಂದ್ರ ಸಮಸ್ಯೆ ಅಂತ ಎಲ್ಲರೂ ಒಂದೊಂದು ರೀತಿಯಾದ ವ್ಯಾಖ್ಯಾನವನ್ನ ಮಾಡ್ತಿರ್ತಾರೆ. ನೀವು ಬಹಳ ಜನ ಅನ್ಕೊಳ್ತಿರ್ತೀರಿ, ಅವರು ಆಗ್ಲೇ ಮದುವೆ ಕಟ್ಟಬೇಕಾದ್ರ ಹುಡುಗನ ಮುಖದಾಗ ಖುಷಿ ಇತ್ತು, ಹುಡುಗಿ ಮುಖದಾಗ ಸ್ವಲ್ಪ ಬೇಜಾರಿತ್ತು. ಯಾಕ ನಾನು ಇನ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಆ ಕಡೆ ಹೋಗ್ತೀನಲ್ಲ ಅನ್ನೋ ಭಾವ ಅವರಲ್ಲಿ. ಆಮೇಲೆ ಬಾಸಿಂಗ ಕಟ್ಟಿ ಅವ್ರಿಗೆಲ್ಲ ಡ್ರೆಸ್ ಗಿಸ್ ಮಾಡಿ ಮೈ ತುಂಬಾ ಬಂಗಾರ ಹಾಕಿ ನಿಲ್ಸಿದ ಮೇಲೆ ಅವ್ರಿಬ್ರು ಮುಖದಾಗ 100 ವೋಲ್ಟೇಜ್ ಬಲ್ಬ್ ಹತ್ತಂಗ ಹತ್ತಾರ. ಅಷ್ಟು ಖುಷಿ ಆಗ್ತಿರ್ತಾರ. ಅವ್ರು ಖುಷಿ ಆಗುವಂತದ್ದನ್ನ ನೋಡಿ ನೀವೆಲ್ಲ ಅಂತಿರ್ತೀರಿ, ಇವತ್ತೊಂದಿನ ನಗ್ತಿ ನಗೋ ಮಗನ ಐತಿ ಪಜಿತಿ ಮುಂದ ಅಂತ. ಮದುವೆ ಆದ್ರ ಎಷ್ಟು ಸಮಸ್ಯೆ ಐತಿ ಅಂತ ಬಹಳ ಜನರಿಗೆ ಅರ್ಥ ಆಗಿರ್ತದೆ. ಆದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅಂತ ಯಾರು ಮದುವೆನೇ ಆಗಬಾರ್ದಂತಲ್ಲ, ಮದುವೆ ಆದ್ರೆ ಹೆಂಗ ಆಗ್ಬೇಕು, ಸತಿ ಮತ್ತು ಪತಿಯರು ಒಂದಾಗಿ ಚಂದಾಗಿರ್ಬೇಕು. ಹಾಲು ನೀರು ಸೇರಿಸಿದ್ರೆ ಹೇಗೆ ಹಾಲು ಯಾವುದು ನೀರು ಯಾವುದು ಗೊತ್ತಾಗೋದಿಲ್ಲ, ಅದು ಎರಡೂ ಸಮರಸ ಆಗಿಬಿಡ್ತದೆ. ಹಾಗೆ ಪೂಜ್ಯರು ಹೇಳಿದ ಹಾಗೆ ಮದುವೆ ಅಂದ್ರೆ ಎರಡು ದೇಹಗಳ ಕೂಡುವಿಕೆ ಅಲ್ಲ, ಎರಡು ಕುಟುಂಬದ ನೂರಾರು ಮನಸ್ಸುಗಳನ್ನ ಒಂದುಗೂಡಿಸೋ ಶಕ್ತಿ ಯಾವುದಕ್ಕಿದೆ ಅಂದ್ರೆ ಅದು ಮದುವೆಗಿದೆ ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರಿಬಾರದು. ಅದಕ್ಕಾಗಿ ಮದುವೆ ಅನ್ನುವಂಥದ್ದು ಯಾವುದೋ ಊರಿನ ಹೆಣ್ಣು ಮತ್ತೊಂದು ಊರಿನ ಗಂಡು, ಅವರಿಬ್ಬರ ಮೂಲಕ ನೂರಾರು ಮನಸ್ಸುಗಳು ಸಂಬಂಧ, ರಕ್ತ ಸಂಬಂಧ, ನಮ್ಮ ಬೀಗರು, ನಮ್ಮ ಸಂಬಂಧಿಕರು ಅನ್ನೋ ಭಾವನೆ ಉಂಟಾಗ್ತದಲ್ಲ, ಇದು ನಮ್ಮ ಭಾರತೀಯ ಸಂಸ್ಕೃತಿ. ಇದು ವಿದೇಶದಲ್ಲಿ ಇಂತಹ ಸಂಸ್ಕೃತಿ ಸಿಗಾಕ್ ಸಾಧ್ಯ ಇಲ್ಲ. ಅಲ್ಲಿ ಒಂದು ಮಾತಿದೆ, ನನಗೆ ಜನ್ಮ ಕೊಟ್ಟಿರುವ ತಾಯಿಯನ್ನ ಮಾತ್ರ ನಾನು ತಾಯಿ ಸ್ಥಾನದಲ್ಲಿ ನಾನು ನೋಡ್ತೇನೆ, ಉಳಿದ ಹೆಣ್ಣು ಮಕ್ಕಳೆಲ್ಲ ಅದು ನನ್ನ ಹೆಂಡತಿಯ ಸಮಾನ ಅನ್ನುವಂತಹದ್ದು ವಿದೇಶಿ ಸಂಸ್ಕೃತಿ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತಹದ್ದು ಅಂದ್ರೆ ನನ್ನ ಕೈ ಹಿಡಿದ ಮಡದೆ ಮಾತ್ರ ನಾನು ಹೆಂಡತಿಯನ್ನಾಗಿ ನೋಡ್ತೇನೆ, ಉಳಿದ ಎಲ್ಲಾ ಹೆಣ್ಮಕ್ಳು ನನ್ನ ತಾಯಿ ಸಮಾನ ಅನ್ನೋದು ಭಾರತೀಯ ಸಂಸ್ಕೃತಿ. ಅದಕ್ಕೆ ಹೆಂಗೆ ಇರ್ಲಿ ಒಂದ್ಸಲ ನಾವು ಕಟ್ಕೊಂಡ್ವಿ ಅಂತಂದ್ರೆ ಹೊಂದಾಣಿಕೊಂಡು ಹೋಗಬೇಕು ಅಂತ ನಮ್ಮ ಹಿರಿಯರೆಲ್ಲ ಬುದ್ಧಿವಾದ ಹೇಳ್ತಿರ್ತಾರೆ. ಅದಕ್ಕೆ ಕುತ್ತಿಗೆ ತಾಳಿ ಕಟ್ಟಿದ ಮೇಲೆ, ಈಗ ಅವ್ರು ತಾಳಿ ಕಟ್ಟಿದ್ರು ಮೂರು ಜನರು ತಾಳಿ ಕಟ್ಟಿದ ಮೇಲೆ ಅವ್ರು ಬಹಳ ವಿಚಾರ ಮಾಡಿ ಶಂಕರಾಚಾರ್ಯರು ಇದೊಂದು ಸಂದರ್ಭವನ್ನು ನೋಡಿದಾಗ ಶುಭಮೂರ್ತಿ ಸಾವಧಾನ ಮಂತ್ರ ಹೇಳ್ತಿರ್ತಾರೆ ಸ್ವಾಮಿಗಳು. ಶುಲಗ್ನೆ ಸಾವಧಾನ, ಸಾವಧಾನ ನಿಧಾನ ಮಾಡು, ಅವಸರಕ್ಕೆ ಬಿದ್ದಿಕ್ ಕಟ್ಕೋಬೇಡ. ಯಾವನೋ ಅವಸರ ತಾಳಿ ಕಟ್ಟೋ ಸಂದರ್ಭ ಹಿಂಗಿರ್ತದ, ವಿಚಿತ್ರ ಅವಸರದಾಗಿರ್ತಾರ. ಈ ಮದುಮಕ್ಕಳಿಗಿಂತ ಹಿಂದೆ ನಿಂತವ್ರ ಅವಸರ ಬಹಳ ಇರ್ತದೆ. ಇವರು ಎಲ್ಲರೂ ನಮ್ಮ ಗುಡ ಈಗಿನವ್ರು ಮನಿ ನೋಡಕ್ ಮಾಡಾಕತ್ತಾರ. ಮನಿ ದೊಡ್ಡ ಬಿಲ್ಡಿಂಗ್ ಐತಲ್ಲೋ, ಪ್ಲಾಟ್ ಅದಾವಿಲ್ಲೋ, ಬ್ಯಾಂಕ್ ಬ್ಯಾಲೆನ್ಸ್ ಐತಲ್ಲೋ, ಮನಿ ನೋಡೋರು ಬಹಳ ಜನ ಆಗ್ಯಾರ. ಅದು ಮನಿ ನೋಡುವ ಸಂಸ್ಕೃತಿ ನಮ್ಮದು, ಮನೆತನ ನೋಡುವ ಸಂಸ್ಕೃತಿ ನಮ್ಮದು. ಆ ಮನೆತನದ ಭವಿಷ್ಯ ಸಂಪತ್ತಿನ ಮೇಲೆ ಅವಲಂಬಿತ ಆಗಿರಂಗಿಲ್ಲ. ಒಂದು ಮನೆತನದ ಭವಿಷ್ಯದ ಮೇಲೆ ಅವಲಂಬಿತ ಆಗಿರ್ತದೆ ಅಂತ ಕೇಳಿದ್ರ ಆ ಮನೆತನದ ಸಂಸ್ಕಾರದ ಮೇಲೆ ಅವಲಂಬನೆ ಆಗಿರ್ತದೆ ಒಂದು ಮನೆತನದ ಭವಿಷ್ಯ. ಹಾಗೆ ಎರಡು ಮನೆತನಗಳ ಸಂಸ್ಕಾರದ ಸಂಬಂಧದ ವಾರಸುದಾರಿಕೆ ಇದೆ. ಕೇವಲ ಮಕ್ಕಳು ಹರಿದಷ್ಟೇ ಅಲ್ಲ, ಸುಪುತ್ರೋ ಕುಲದೀಪಕ, ಪ್ರದೋಷ ದೀಪಕ ಚಂದ್ರ, ಪ್ರಭಾತೆ ದೀಪಕೋ ರವಿ, ತ್ರೈಲೋಕ್ಯ ದೀಪಕೋ ಧರ್ಮ, ಸುಪುತ್ರ ಕುಲದೀಪಕ. ಹಗಲಿನಲ್ಲಿ ದೀಪ ಯಾರು ಅಂತ ಕೇಳಿದ್ರೆ ಸೂರ್ಯ ಅಂತ. ಹಗಲಿನ ದೀಪ ಸೂರ್ಯ, ರಾತ್ರಿಯ ದೀಪ ಚಂದ್ರ, ತ್ರೈಲೋಕ್ಯ ದೀಪಕೋ ಧರ್ಮ. ಮೂರು ಲೋಕಗಳಲ್ಲಿ ದೀಪ ಯಾವುದು ನಾವು ಮಾಡಿರ್ತಕ್ಕಂತ ಧರ್ಮ. ಸುಪುತ್ರೋ ಕುಲದೀಪಕ. ಒಳ್ಳೆಯ ಮಕ್ಕಳು, ಒಳ್ಳೆಯ ಮಗಳು ಮನೆತನದ ಒಂದು ಮರ್ಯಾದೆಯನ್ನು ತರ್ತಾರ. ಈಗಾಗಲೇ ಪರಮ ಪೂಜ್ಯರಾದ ಒಪ್ಪತ್ತಿನ ಶ್ರೀಗಳು ಹೇಳಿದ್ರು, ಭಾಷೆನೇ ಕಟ್ಟಾರ, ಬಹು ಶೃಂಗ ಅದು. ತಾಂಗದ ಕುದುರೆ ಕಟ್ತಾರಲ್ಲ, ಅತ್ತ ತಗೊಂಡಬಾರದು, ಕುದುರೆ ಹೆಂಗ ಹೋಗ್ಬೇಕು ಸೀದಾ. ಪರಮ ಪತಿವ್ರತೆಗೆ ಗಂಡನೊಬ್ಬ ವಚನ ಬಹಳ ಚೆನ್ನಾಗಿ ಹೇಳಿದ್ರ ಅದವರು. ಹಾಗೆ ಭಾಷೆನೇ ಕಟ್ಟಿದಾರ, ತಂಗಿಗೆ ದಂಡಿ ಕಟ್ಟ್ಯಾರ. ದಂಡಿ ಅಂದ್ರೆ ಕೇವಲ ಹೂವಿನ ದಂಡಿ ಅಲ್ಲ, ಈ ದಂಡಿಯಿಂದ ಆ ದಂಡಿಗೆ ಹೋಗ್ಲಿಕ್ಕೆ ಮುಟ್ಟಬೇಕಾಗ್ಯದ, ಮುಡಿಸವ ಗಂಡ ಅಂತ. ಹಾಗೆ ನೀವೆಲ್ಲರೂ ಬಸವಣ್ಣನಂತಹ ಮಕ್ಕಳು ಹಿಡೀರಿ, ಕನಕದಾಸನಂತಹ ಮಕ್ಕಳು ಹಿಡೀರಿ, ವೀರರಾಣಿ ಚೆನ್ನಮ್ಮನಂತಹ ಮಕ್ಕಳು ಹಿಡೀರಿ. ಒಳ್ಳೆಯ ಸಂಕಲ್ಪ ಆಗಬೇಕು ನಿಮ್ಮಲ್ಲೆಲ್ಲ.
ಒಳ್ಳೆ ಸಂಕಲ್ಪ ಆಗಬೇಕಾದ್ರೆ ಸಂಸ್ಕಾರ ಬೇಕು. ಸಂಸ್ಕಾರದಿಂದ ಲಗ್ನ ಆಗೋದು ನೀವೆಲ್ಲ ಅದು ನಾವೆಲ್ಲ ತಿಳಿದುಕೊಳ್ಳತಕ್ಕಂತ ವಿಚಾರ ಏನು ಅಂತ ಕೇಳಿದ್ರ, ಕೇವಲ ಲಗ್ನ ಆಗುವುದರ ಮಕ್ಕಳು ಹಿಡಿಯುವುದಲ್ಲ, ಒಳ್ಳೆಯ ಪ್ರಜೋತ್ಪತ್ತಿ. ಧನ್ಯೋ ಗೃಹಸ್ಥಾಶ್ರಮ, ಒಳ್ಳೆಯ ಆಶ್ರಮ ಇದು. ಯಾವುದೋ ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ, ವಾನಪ್ರಸ್ಥಾಶ್ರಮ, ಬ್ರಹ್ಮಚರ್ಯ ಆಶ್ರಮಕ್ಕೆ ತಳಹದಿ ಯಾವುದು, ಜೋಪಾನ ಮಾಡುವಂತ ಆಶ್ರಮ ಯಾವುದು ಅಂತ ಕೇಳಿದ್ರ ಧನ್ಯೋ ಗೃಹಸ್ಥಾಶ್ರಮ. ಈ ಗೃಹಸ್ಥಾಶ್ರಮ ಸರಿಯಾದ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಗೃಹಸ್ಥಾಶ್ರಮದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ಪುಣ್ಯಕ್ಷೇತ್ರ ಇದು. ಹಾನಗಲ್ ಸದಾಶಿವರ ವಾಣಿಯಂತೆ ಇವತ್ತು ಅವರು ಬಂದು ಕುಳಿತಿರ್ತಕ್ಕಂಥ ಕ್ಷೇತ್ರ ಪಾವನಮಯವಾಗಿರ್ತಕ್ಕಂಥ ಕಲ್ಯಾಣಪುರ ಸಾಯಿಬಾಬನ ಪುಣ್ಯಕ್ಷೇತ್ರ ಆಗ್ಯದ. ಆ ಪುಣ್ಯಕ್ಷೇತ್ರ ನಿಮ್ಮೆಲ್ಲ ಲಗ್ನ ಆಗ್ತದ್ರೆ ಬಹಳ ಭಾಗ್ಯವಂತರು, ನೀವು ಭಾಗ್ಯವಂತರ ಲಗ್ನ. ಇವತ್ತಿಗೆ 2 ದಿವಸ ಮುಂಚಿತವಾಗಿ ಇದು ದಾಸೋಹವನವನ್ನು ನಮ್ಮ ಸೇವಾ ಸಮಿತಿಯವರು ನಾವು ಕರೆದು ಉದ್ಘಾಟನೆ ಮಾಡಿಸಿದವರಲ್ಲ. ದಾಸೋಹ ನೋಡ್ರಿ, ಅರಿವು ಆಚಾರ ಕಾಯಕ ದಾಸೋಹ ಅನುಭವಗಳ ಮೈಗೂಡಬೇಕಂತ ನಮಗೆಲ್ಲ. ಅರಿವು ಆಚಾರ ಕಾಯಕ ದಾಸೋಹ ಅನುಭವಗಳು ಮೈಗೂಡಬೇಕು ಅಂದ್ರೆ ದುಡಿಯಬೇಕು, ಕಾಯಕವನ್ನ ಮಾಡಬೇಕು. ಕಾಯಕ ಮಾಡದೆ ಊಟ ಮಾಡಬಾರದು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ, ದುಡಿಯುವ ಕೈಗಳಿಗೆ ಉಣ್ಣುವ ಹಕ್ಕಿಲ್ಲ ಅಂತ, ದುಡಿಯದ ಕೈಗಳಿಗೆ ಉಣ್ಣುವ ಹಕ್ಕಿಲ್ಲ. ಆದ್ರೆ ಇವತ್ತೇನಾಗ್ಯದ, ದುಡಿಯುವ ಕೈಗಳಿಗೆ ಉಣ್ಣುವ ಹಕ್ಕಿಲ್ಲ ಅನ್ನಂಗಾಗ್ಯದ. ಹಾಗಾಗಬಾರದು. ಅದಕ್ಕೆ ಪ್ರೀತಿ ಪ್ರೇಮ ಅಂತಃಕರಣದಿಂದ ನೀವೆಲ್ಲ ತಂದೆ ತಾಯಿಗಳನ್ನು ಜೋಪಾನ ಮಾಡಬೇಕು ಮನೆಯೊಳಗೆ. ಕೇವಲ ಸರ್ಕಾರದ ಅನುದಾನಕ್ಕಾಗಿ, ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಕ್ಕಾಗಿ ನಾವು ಟೀಕಾ ಮಾಡ್ತೇನೆ ಅಂತ ತಿಳ್ಕೋಬಾರದು. ಆ ಗ್ಯಾರಂಟಿ ಯೋಜನೆಗೆ ಅವಲಂಬನೆ ಆಗಬೇಡ. ನೀವೆಲ್ಲ ದುಡೀರಿ. ಕಾಯಕ ಮಾಡಿದ್ರ ಕೈಲಾಸದ, ಕಾಯಕ ಮಾಡದೇ ಇದ್ರೆ ಕೈಲಾಸದ. ಬರ್ತದಲ್ರಿ ಗ್ಯಾರಂಟಿ ಬೇಕಾದ್ರ ಬರೀ ಕುಡಿ ಆಗತ್ತ. ನೀವೆಲ್ಲ ದೇಹ ಅದ್ಭುತವಾಗಿರ್ತಕ್ಕಂಥದ್ದು, ಇಡೀ ವಿಶ್ವದೊಳಗೆ ಅದ್ಭುತವಾಗಿರ್ತಕ್ಕಂಥದ್ದು ಯಾವುದಂತ ಕೇಳಿದ್ರೆ ಭೌತಿಕವಾಗಿರ್ತಕ್ಕಂಥ ಅದ್ಭುತಗಳದಾವ. ಪಟ್ಟದ ಕಲ್ಲು, ದೇವಾಲಯಗಳ ತೊಟ್ಟಿರು. ಇಡೀ ವಿಶ್ವದೊಳಗ ದೇವಾಲಯಗಳ ತೊಟ್ಟಿರುವುದ್ರೆ ಪಟ್ಟದ ಕಲ್ಲು. ನೋಡ್ರಿ, ಒಂದು ಕಾಲಕ್ಕೆ ಅಲ್ಲಮ ಪ್ರಭುದೇವರು ಬರ್ತಾರೆ ಇಲ್ಲೆಲ್ಲ. ಕರ್ತೃ ಮುರುಘರಾಜೇಂದ್ರ ಮಹಾಶಿವಯೋಗಿಗಳು, ಗುಳಿಗುಡ್ಡ ಮುರುಘಾ ಮಠದ ಕರ್ತೃ ಮುರುಘರಾಜೇಂದ್ರ ಶಿವಯೋಗಿಗಳು ಹಮ್ಮಿದ ಕಾವ್ಯ ಅಂತ ಒಂದು ಕಾವ್ಯ ಬರೀತಾರೆ. ಐವರೆ ಪಟ್ಟದ ಕಲ್ಲದ ಅಲ್ಲಿ ಅಲ್ಲಮ ಪ್ರಭುಗಳು ಬಂದು ಹೋಗ್ತಾರೆ ಅವರೆಲ್ಲ. ಆ ಕಾವ್ಯದಲ್ಲಿ ಬರ್ತದೆ. ಬಹಳಷ್ಟು ಜನ ಗುರುತಿಲ್ಲ ವಿಷಯಗಳು. ಅದಕ್ಕೆ ಇವತ್ತಿನ ದಿನಮಾನಗಳು ನಾವು ಏನು ಮಾಡಬೇಕಾಗಿರೋದು, ದೇಹ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ದೇವಾಲಯಗಳ ತೊಟ್ಟಿಲು ಯಾವುದು, ಬದಾಮಿ ಮತ್ತು ನಮ್ಮ ಪಟ್ಟದ ಕಲ್ಲು. ಗೋಲಗುಮ್ಮಟ ಬಹಳ ಅದ್ಭುತದ, ತಾಜ್ ಮಹಲ್ ಬಹಳ ಅದ್ಭುತದ, ಚಾರ್ಮಿನಾರ್ ಬಹಳ ಅದ್ಭುತದ. ಇವು ಭೌತಿಕ ಅದ್ಭುತಗಳು. ಇವೆಲ್ಲದಕ್ಕಿಂತ ನಿನ್ನ ದೇಹನೇ ಒಂದು ಬಹಳ ಅದ್ಭುತದ ಅಂತಾರೆ. ಕೂಡಲ ಸನ್ನವ ದೇವರನ್ನು ಉಳಿಸ ಬಂದ ಈ ಪ್ರಸಾದ ಕಾಯವ ಕೆಡಿಸಲಾಗದು.